ಮಟ್ಟಕ್ಕೆ ಎಲ್ಲ ಡಿ ಕೆ ಶಿವಕುಮಾರ್ ಸಾಹೇಬರು ಮುಖ್ಯಮಂತ್ರಿ ತೊಗೊಂಡಿದ್ದಾರೆ. ಡಿವಿಷನಲ್ ವೈಸ್ ಮೀಟಿಂಗು ಕೂಡ ಚಿತ್ರದುರ್ಗದಲ್ಲಿ ಮಾಡಿದ್ರು, ನಿಮಗೆಲ್ಲ ಗೊತ್ತಿದೆ. ಇಡೀ ರಾಜ್ಯದಲ್ಲಿ ಅವ್ರು ಮುಗಿಸಾಯಿತು. ಕಾನ್ಸ್ಟೆಂಟಾಗಿ ನಮ್ಮ ಡಿ ಸಿ ಅವರು ಕೂಡ ಏನೇನು ಮಾಹಿತಿಯನ್ನು ಕೊಡಬೇಕು ಅದನ್ನೆಲ್ಲ ಕೊಡ್ತಾ ಇದ್ದಾರೆ. ಡ್ರಿಂಕಿಂಗ್ ವಾಟರ್ದು ಏನು ತೊಂದರೆ ಆಗಬಾರ್ದು ಅದನ್ನೆಲ್ಲ ಅಡ್ರೆಸ್ ಮಾಡಿದ್ದೀವಿ. ಬರಗಾಲ ಅಂತ ಘೋಷಣೆ ಆಗಬೇಕು. ಯಾವಾಗ ಘೋಷಣೆ ಆಗೋದು? ಚರ್ಚೆ ಆದರೆ ತಾನೆ, ಚರ್ಚೆ ಆಗಿ ನಾವು ಅಲ್ಲಿ ಕಳಿಸ್ಬೇಕಲ್ಲ. ಸೊ ಈ ಪ್ರಶ್ನೆ ನಮಗಿಂತ ಅಲ್ಲಿ ಕೇಳೋದು ಒಳ್ಳೆಯದು. ಆದರೆ ಬರಗಾಲ ಆಗಬೇಕು, ಘೋಷಣೆ ಆಗಬೇಕು. ಏನಾಗಿದೆ, ವಾತಾವರಣ ಮಳೆಗಾಲ ಇದೆ, ಆ್ಯಕ್ಚುಲಿ ನೀರಿಲ್ಲ. ನಮ್ಮ ಮೋಸ್ಟ್ಲಿ ಅಡಿಕೆಯವರೆಲ್ಲ ನಾವೆಲ್ಲ ಸ್ವಲ್ಪ ಸುಖವಾಗಿದ್ದು ಬಿಡ್ತೀವಿ, ಆಮೇಲೆ ಸಿಕ್ಕಾಕೋತೀವಿ. ಇದೆ ಅದು ಬೇರೆ. ಈಗ ಸದ್ಯಕ್ಕೆ ಪಾಪ ಬೇರೆ ರೈತರಿಗೆ ಬೇರೆ ಬೆಳೆಗೆಲ್ಲ ಸ್ವಲ್ಪ ತೊಂದರೆ ಆಗಿದೆ, ನಾನು ಇಲ್ಲ ಅಂತ ಹೇಳಲ್ಲ. ಸೊ ನೋಡೋಣ, ಇದೆಲ್ಲದೂ ಕೂಡ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದವರು ಕೂಡಿ ರೈತರಿಗೆ ಸಹಕಾರ ಮಾಡ್ತಕ್ಕಂಥದ್ದು ವ್ಯವಸ್ಥೆಯನ್ನು ಮಾಡಬೇಕಾಗತ್ತೆ. ಅದಕ್ಕೆಲ್ಲ ಪ್ರಶ್ನೆ ಹಾಕ್ತಾ ಇದ್ದಾರೆ. ಆದರೆ ಅವರು ಪ್ರಶ್ನೆ ಹಾಕಿದವರೇ ಆ ಕಡೆ ಕೂತ್ಕೊಂಡು ಸುಮ್ಮನೆ ಹೋಗ್ಕೋತಾ ಇದ್ದಾರೆ. ಯಾರು ಸರ್ಕಾರಕ್ಕೆ ಪ್ರಶ್ನೆ ಹಾಕಿದ್ದಾರೆ ಅವ್ರಿಗೆ ಅವಕಾಶ ಕೊಟ್ಟಿದ್ದಾರೆ ಸ್ಪೀಕರ್ ಅವರು, ನೀವು ಪ್ರಶ್ನೆ ಮಾಡಿ ಇವರಿಗೆ ಅಂತ. ಸ್ಟಾರ್ ಕ್ವೆಶ್ಚನ್ ಆಗಿದೆ, ಅವ್ರು ಪ್ರಶ್ನೆನೇ ಮಾಡ್ತಾ ಇಲ್ವೇ? ಸೊ ತಪ್ಪು ಯಾರ್ದು? ನಾನು ತೀಕ್ಷ್ಣವಾಗಿ ಹೇಳ್ಬೋದು, ನನಗೂ ಬೇಜಾರಾಗಿ ಹೋಗ್ಬಿಟ್ಟಿದೆ ನನಗೆ. ಅದಕ್ಕೆ ಆಗಲಿ ಇವತ್ತೆಲ್ಲ ಇಂಥ ಒಳ್ಳೆ ಕಾರ್ಯಕ್ರಮ ವಿಜಯ್ ಅಂತವರೆಲ್ಲ ಬಂದು ಮಾಡ್ತಾ ಇದ್ದಾರೆ. ಶಿವಮೊಗ್ಗಕ್ಕಿದ್ದೊಂದು ಒಳ್ಳೇದು ಹೆಮ್ಮೆ. 100 ವರ್ಷ ಮಕ್ಕಳು ಇದರಲ್ಲಿ ಓಡಬೇಕು, ಇದರಲ್ಲಿ ಕೀರ್ತಿ ತರಬೇಕು, ವಿದ್ಯಾವಂತರಾಗಬೇಕು, ಅವರ ಸ್ವಂತ ಶಕ್ತಿ ಮೇಲೆ ನಿಲ್ಲಬೇಕು, ಸಮಾನತೆಯನ್ನು ತರಬೇಕು. ಅದು ಶಿಕ್ಷಣದಿಂದ ಮಾತ್ರ ಸಾಧ್ಯ. ಎಲ್ಲರಿಗೂ ನಮಸ್ಕಾರ.